ಈಗ ನಾನು ನಿಮಗೆ ಬಿಟಿಕೋ ಸ್ಟಾರ್ಟರ್ನಲ್ಲಿ ಸ್ಟಾರ್ ಡೆಲ್ಟಾ ಡಿಲೇ ಎಲ್ಲ ಹೇಗೆ ಸೆಟ್ ಮಾಡಬೇಕು ಅನ್ನೋದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಸ್ಟಾರ್ ಡೆಲ್ಟಾ ಡಿಲೇ ಸೆಟ್ ಮಾಡೋದಕ್ಕೆ ಬಿಟಿಕೋ ಸ್ಟಾರ್ಟರ್ನಲ್ಲಿ ಆಪ್ಷನ್ಸು ಇದೆ. ಅದಕ್ಕೆ ನಾವು ಎಸ್ ಡಿ ಡಿಲೇ ಅಂತ ಕರಿತೀವಿ. ಈ ಎಸ್ ಡಿ ಡಿಲೇ ಅನ್ನೋದನ್ನ ಯಾವ ಥರ ಸೆಟ್ ಮಾಡ್ಬೋದು ಅಂದರೆ, ಇದು ಮಿನಿಮಮ್ ಬೈ ಡಿಫಾಲ್ಟ್ 6 ಸೆಕೆಂಡ್ಗೆ ಸೆಟ್ ಆಗಿರುತ್ತೆ. ಮ್ಯಾಕ್ಸಿಮಮ್ 30 ಸೆಕೆಂಡ್ಸ್ವರೆಗೂ ನೀವು ಸೆಟ್ ಮಾಡ್ಕೋಬಹುದು. ಇದನ್ನ ಸೆಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಸ್ಟಾರ್ಟರ್ಗೆ ಪವರ್ನ ತೆಗೆದು ಪವರ್ನ ಕೊಡ್ಬೇಕು. ಆ ಪವರ್ನ ತೆಗೆದು ಪವರ್ನ ಯಾವ ಥರ ಕೊಡ್ತೀವಿ ಅಂತ ಹೇಳಿದ್ರೆ, L1 ಅಥವಾ L3 ವೈನು ಕನೆಕ್ಟ್ ಆಗಿರೋ ಯಾವುದಾದ್ರೂ ಒಂದು ಫ್ಯೂಸನ್ನ ನೀವು ರಿಮೂವ್ ಮಾಡಬೇಕು. ರಿಮೂವ್ ಮಾಡಿದಾಗ LCD ಆಫ್ ಆಗುತ್ತೆ. ಇದು LCD ಆಫ್ ಆಗುತ್ತೆ. LCD ಆಫ್ ಆದಮೇಲೆ ನೀವು ವಾಪಸ್ಸು ಅದೇ ಫ್ಯೂಸ್ಗಳು ಉಲ್ಟ ಹಾಕಿದಾಗ ನಿಮಗೆ LCD ಆನ್ ಆಗುತ್ತೆ. LCD ಆನ್ ಆದಾಗ ಬಿಟಿಕೋ MPU ಅಂತ ಬರುತ್ತೆ ಫಸ್ಟ್ ಲೈನಲ್ಲಿ. ಸೆಕೆಂಡ್ ಲೈನಲ್ಲಿ ಫೋನ್ ನಂಬರ್ ಬರುತ್ತೆ. ಆ ಫೋನ್ ನಂಬರ್ ಬಂದಾಗ ನಿಮಗೆ ಆಟೋ ಸ್ವಿಚ್ನ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಬೇಕು. ಆಗ ನಿಮಗೆ ಫಸ್ಟ್ ಆಪ್ಷನ್ನು ಯಾವ್ದು ಬರುತ್ತೆ ಅಂದರೆ ಆಟೋ ಸ್ಟಾರ್ಟ್ ಡಿಲೇ ಆಪ್ಷನ್ ಬರುತ್ತೆ. ಅದು ನಮಗೆ ಬೇಕಾಗಿಲ್ಲ. ನೆಕ್ಸ್ಟ್ ಇನ್ನೊಂದ್ಸಲ ಆನ್ ಮಾಡಿ ಆಫ್ ಮಾಡಿದಾಗ ಎಸ್ ಡಿ ಡಿಲೇ ಅಂತ ಆಪ್ಷನ್ ಬರುತ್ತೆ. ಆ ಎಸ್ ಡಿ ಡಿಲೇ ಅಂತ ಆಪ್ಷನ್ ಬಂದಾಗ ನೀವು ಈ ಆಪ್ಷನ್ ಸೆಟ್ಟಿಂಗ್ ನಾಬನ್ನ ತಿರುಗಿಸಿ ನೀವು ಎಷ್ಟು ಬೇಕು ಅಷ್ಟನ್ನು ಸೆಟ್ ಮಾಡಬಹುದು. ಇದನ್ನ ಯಾವ ಥರ ಸೆಟ್ ಮಾಡೋದು ಅಂತ ಈಗ ನಾನು ನಿಮಗೆ ತೋರಿಸ್ತೀನಿ. ಈಗ ನಾನು ಶೂಸ್ ಕೊಟ್ಟು ಹೋಗ್ತಾ ತೆಗಿತಾ ಇದ್ದೀನಿ. ಆಫ್ ಆಯಿತು. ಈಗ ನಾನು ಆಟೋ ಸ್ವಿಚ್ನ ಆಫಲ್ಲಿ ಇಟ್ಟು ಫ್ಯೂಸ್ ಕೊಡೋಟ ಈಗ ಹಾಕ್ತೇನೆ. ಈಗ ನಾನು ಫೋನ್ ನಂಬರ್ ಬಂತು, ಆನ್ ಮಾಡಿ ಆಫ್ ಮಾಡಿದೆ. ಆಟೋ ಸ್ಟಾರ್ಟ್ ಡಿಲೇ ತೋರಿಸ್ತಾ ಇದೆ 44 ಸೆಕೆಂಡು. ಇದು ಬೇಡ ನನಗೆ ಸೆಟ್ಟಿಂಗು. ಈಗ ಇನ್ನೊಂದ್ಸಲ ಆನ್ ಮಾಡಿ ಆಫ್ ಮಾಡ್ತಾ ಇದ್ದೀನಿ. ಎಸ್ ಡಿ ಡಿಲೇ 6 ಸೆಕೆಂಡ್ ತೋರಿಸ್ತಾ ಇದೆ. ಈಗ ನಿಮಗೆ ಇದು ಜಾಸ್ತಿ ಮಾಡಬೇಕು ಅಂತ ಅನ್ಸಿದ್ರೆ ಇದನ್ನ 10 ಸೆಕೆಂಡ್ ಬೇಕು ಅಂದ್ರೆ 10 ಸೆಕೆಂಡು, 12 ಸೆಕೆಂಡ್ 12 ಮಾಡ್ಬೋದು. ಮಾಡಿ ಆನ್ ಮಾಡಿ ಆಫ್ ಮಾಡಿದ್ರೆ ಈಗ ಅದು ಸೇವ್ ಆಗಿದೆ. 12 ಸೆಕೆಂಡ್ ಅಂತ ನೀವೇನು ಸ್ಟಾರ್ ಡೆಲ್ಟಾ ಡಿಲೇ ಸೇವ್ ಆಗಿದೆ. ನೆಕ್ಸ್ಟ್ ಆಪ್ಷನ್ ನಿಮಗೆ ತೋರಿಸ್ತಾ ಇದೆ. ಇದು ಚೇಂಜ್ ಮಾಡಬೇಕು ಅಂದರೆ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಆಪ್ಷನ್ ಸೆಟ್ಟಿಂಗ್ ನಾವು ಮುಟ್ಟಬಾರ್ದು. ಆಟೋ ಸ್ವಿಚ್ನ ಆನ್ ಮಾಡಿ ಆಫ್ ಮಾಡಿದ್ರೆ ನೆಕ್ಸ್ಟ್ ಮೆನುಗೆ ಹೋಗುತ್ತೆ. ಅಥವಾ ಇದೇ ಥರ ಬಿಟ್ಟರೆ ನಿಮಗೆ 10 ಸೆಕೆಂಡ್ ಆದಮೇಲೆ ಬೇರೆ ಮೆನು ಚೇಂಜಸ್ ಆಗ್ತಾ ಹೋಗುತ್ತೆ. ಆಮೇಲೆ ಇದು ನಿಮಗೆ ವೋಲ್ಟೇಜ್ ಆ್ಯಮ್ಸ್ 2 ಬರುತ್ತೆ. ಈಗ ಆಟೋ ಸ್ಟಾರ್ಟ್ ನಿಮ್ಮ MPU ಆನ್ ಆಗಿ ರೆಡಿಯಾಗಿ ಇದೆ. ನೆಕ್ಸ್ಟ್ ಆಪ್ಷನ್ನ ಯಾವ ಥರ ಸೆಟ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಟ್.